ಕತೆ ಇದು ಜಗವ ಸಾಕಿದ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ. ನೆಲದ ಪದವಿದು ಕರುಣ ಕಥೆಯದು ಜಗವ ಸಾಕಿದ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ. ಪ್ರೀತಿ ಪ್ರೇಮ ನೀತಿ ನ್ಯಾಯ ಕಾಯಕವ ಕೈಲಾಸವಯ್ಯ. ಪ್ರೀತಿ ಪ್ರೇಮ ನೀತಿ ನ್ಯಾಯ ಕಾಯಕವ ಕೈಲಾಸವಯ್ಯ. ಕೊಳೆದ ಎಲೆಗಳ ಮೇಲೆ ಕುಳಿತ ಕೊಳೆದ ಎಲೆಗಳ ಮೇಲೆ ಕುಳಿತ ಸುರಿದ ಮಳೆಯ ಹನಿಗಳಯ್ಯ. ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ. ನೆಲದ ಪದವಿದು ಕರುಳ ಕಥೆಯಿದು ಜಗವ ಸಾಕಿದ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ. ಶರಣು ಸಂತ ದಾರ್ಶನಿಕ ತತ್ವಗಳ ಬಿತ್ತಿದ ಪಾದಗಳಿಗೆ ಏನು ಎನಿಸದ ಎಲ್ಲರ ಜೊತೆ ಏನು ಎನಿಸದ ಎಲ್ಲರ ಜೊತೆ ಬೆರೆತ ಬೆಳಕು ಗಾಳಿಗಳಿಗೆ. ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ. ನೆಲದ ಪದವಿದು ಕರುಳ ಕಥೆಯಿದು ಜಗವ ಸಾಕಿದ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ. ತಲೆ ತಲೆ ಮಾರುಗಳ ನಡಿಗೆ ಬರಲಿ ಬರಲಿ ನಮ್ಮ ಕಡೆಗೆ. ತಲೆ ತಲೆ ಮಾರುಗಳ ನಡಿಗೆ ಬರಲಿ ಬರಲಿ ನಮ್ಮ ಕಡೆಗೆ. ಹೊಂಗೆ ಬೇವು ಜಂಬು ನೇರಳೆ ಹೊಂಗೆ ಬೇವು ಜಂಬು ನೇರಳೆ ಅರಳಿ ಮರದ ನೆರಳುಗಳಿಗೆ. ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ. ಅರಸನಿಗೆ ಏತಕಪಲಿ ಆತನ ತಂಬೂರಿಗಳಿಗೆ. ಅರಸನಿಗೆ ಏತಕಪಲಿ ಆತನ ತಂಬೂರಿಗಳಿಗೆ. ಜ್ಞಾನ ಬೆಳಗಿನ ಜ್ಞಾನಿಗಳಿಗೆ ಜ್ಞಾನ ಬೆಳಗಿನ ಜ್ಞಾನಿಗಳಿಗೆ ಕಾಳುಕನ ಆ ಕಣಗಳಿಗೆ. ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ. ನೆಲದ ಪದವಿದು ಕರುಳ ಕಥೆಯಿದು ಜಗವ ಸಾಕಿದ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ ಜನನಿ ನಿನಗೆ ವಂದನೆ ವಂದನೆ ಅಭಿನಂದನೆ. ನಾಗರಿಕನಾದ ಅಥವಾ ನಾಗರಿಕಳಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ. ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ. ಮನೆ ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರದೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ. ಎಲ್ಲ ಬಗೆಯ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಧನ್ಯವಾದಗಳು.
ಗಳನ್ನು ಹಾಕ್ಸ್ತಾ ಇದ್ದೀವಿ. ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಒಂದು 5-6 ಹಳ್ಳಿಗಳಲ್ಲಿ ಹಾಕಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ನಾವೇ ಖುದ್ದಾಗಿ ನಿಂತ್ಕೊಂಡು ಹಾಕಿಸ್ತೀವಿ. ಸೊ ಈ ರೀತಿ ನಾವು ಎಷ್ಟೇ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂದ್ರೆ ಈ ಜಾತಿ ಪದ್ಧತಿ ಅನ್ನೋದು ನಿರ್ಮೂಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಹೋರಾಟ ನಡೀತಾನೆ ಇದೆ. ಆದರೂ ಕೂಡ ಜನರ ಮನಸ್ಸುಗಳು ಬದಲಾಗಬೇಕು. ಎಷ್ಟೇ ಹೋರಾಟಗಳಾಗಲಿ, ಎಷ್ಟೇ ಒಂದು ಮಾರ್ಗದರ್ಶನಗಳು, ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನಮ್ಮ ಜನರ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಬರೋವರೆಗೂ ಕೂಡ ಈ ಒಂದು ಜಾತಿ ಪದ್ಧತಿ ನಿರ್ಮೂಲನೆ ಆಗೋದಿಲ್ಲ. ಸೊ ಅವರ ಮನಸ್ಸುಗಳು ಬದಲಾಗಬೇಕು. ಸೊ ಅರಿವು ಭಾರತ ತಂಡ ಏನಿದೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನಾನು ಕೂಡ ಅವರ ಕಾರ್ಯಕ್ರಮಗಳಲ್ಲಿ 1-2-3 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ನಿಜವಾಗ್ಲೂ ಕೂಡ ಅವರಿಗೆ ನಾವು ಸಲ್ಯೂಟ್ ಹೊಡಿತೀವಿ. ಅವರ ಒಂದು ತಂಡದಲ್ಲಿ ನಾವು ಕೂಡ ಸೈನಿಕರಾಗಿ ಸೇರಿಕೊಂಡು ಈ ಅರಿವು ಕಾರ್ಯಕ್ರಮಗಳು ಏನು ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನಿಸುತ್ತೆ. ಸೊ ಇವತ್ತಿನ ದಿನ ಅವರು ಏನು ಆಹ್ವಾನ ಕೊಟ್ಟಿದ್ದಾರೆ, ಮುಂದಿನ ಒಂದು ದಿನಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಕೂಡ ನಾವು ಕೈ ಜೋಡಿಸ್ತೀವಿ. ಸೊ ಜನರ ಮನಸ್ಸುಗಳು ಬದಲಾಗಬೇಕು. ಜನರ ಮನಸ್ಸು ಬದಲಾದಾಗ ಒಂದು ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತ ಹೇಳೋದ್ರ ಮುಖಾಂತರ ಸೊ ನಾವು ಎಲ್ಲರೂ ಕೂಡ ವಿಶ್ವ ಮಾನವರಾಗಬೇಕು, ಸಮಾನತೆ ಅನ್ನೋದನ್ನ ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀವಿ.